ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆನಿಗ ನಿನ್ನೆಗೆ ಸರಿಗಟ್ಟಿದರು. ನಿನ್ನೆನೇ ಅವತ್ತು ಮುಗಿದೋಯ್ತು ಅವಧಿ. ಇವತ್ತು ಒಂದು ದಿನ ಎಕ್ಸ್ಟ್ರಾ ಆಯಿತು. ಇವರು ಈಗ ಮುಂಚೂಣಿಯಲ್ಲಿ ಬಂದಂಗೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯೋಗ ಇರಬೇಕು ಅನ್ನೋದಕ್ಕೆ ಸಿದ್ದರಾಮಯ್ಯನಿಗೆ ಯೋಗ ಇದೆ. ಯೋಗ ಇರೋದ್ರಿಂದನೇ ಏನೋ ಯಾವುದೋ ಒಂದೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿ ಪಾಪ ಅವರು ಮುಂದುವರಿಯೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಸಿಗ್ತಾಯಿದೆ. ಏನು ಯೋಗ ಅಂತಂದರೆ ಹಿಂಗಿರಬೇಕು. ಮತ್ತು ಅವರ ಸಹಪಾಠಿಯಾದಂಥ ಡಿ ಕೆ ಶಿವಕುಮಾರ್ಗೆ ಯೋಗ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಸಿಗುವುದಿಲ್ಲ ಡಿ ಕೆ ಶಿವಕುಮಾರ್ಗೆ. ಕಾರಣ ಏನಪ್ಪ ಅಂದರೆ, ಈಗ ಸೋನಿಯಾ ಮೇಡಮ್ಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅದು ಪೋಸ್ಟ್ಪೋನ್ ಆಗುತ್ತೆ. ಒಂದು 6 ತಿಂಗಳು 3 ತಿಂಗಳು ಅಂತ ಮುಂದಕ್ಕೆ ಹೋಗ್ಬಿಡುತ್ತೆ. ಆವಾಗ ಇವ್ರಿಗೆ ಯಾವುದೇ ರೀತಿಯಾದ ಇದಕ್ಕೆ ಇಲ್ಲ. ಕಾರಣ ಏನಪ್ಪ ಅಂದರೆ, ಸಿದ್ದರಾಮಯ್ಯನವರು ಈಗ ಜನವರಿ ಆಯಿತು ಅಂತ ಇಟ್ಕೊಳ್ಳಿ. ಈಗ ಜನವರಿನೂ ಆಟ ಆಡ್ಕೊಂಡು ಮುಗ್ದೋಯ್ತದೆ. ಫೆಬ್ರವರಿ ಬರ್ತಾ ಇದ್ದಾಗೇ ಅವರು ಬಜೆಟ್ ಮಂಡನೆಗೆ ಹೋಗ್ತಾರೆ. ಮತ್ತು ಬಜೆಟ್ ಮಂಡನೆ ಮಾಡಿಕೊಂಡು ಮುಂದಿನ ದಾರಿನಿಗ ಅವರು ಸಂಪುಟ ವಿಸ್ತರಣೆ ಮಾಡ್ಕೊಳ್ಳೋದು, ಮತ್ತು ಅದ್ರ ಜೊತೆಗೆ ಏನಾದ್ರೂ ಸಂಬಂಧಪಟ್ಟಂಥದ್ದವ್ರನ್ನ ಸಂಪರ್ಕಿಸಿ ಏನೇನು ಕೆಲಸ ಮಾಡಬೇಕೋ ಅದ್ರ ಬಗ್ಗೆ ಹೋರಾಟಗಳು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಡಿ ಕೆ ಶಿವಕುಮಾರ್ಗೆ ಅದು ಅನುಕೂಲ ಆಗೋದಿಲ್ಲ.